ನಿಮಗೆ ಆನಂದ ಯಾವುದರಿಂದ ಸಿಗತ್ತೆ? ವಸ್ತುಗಳಿಂದ, ವ್ಯಕ್ತಿಗಳಿಂದ, ಅಧಿಕಾರದಿಂದ ಸಿಗತ್ತೆ, ಕೆಲವರಿಗೆ ಸಂಪತ್ತಿಂದ ಸಿಗತ್ತೆ. ಕರೆಕ್ಟ್. ಆದರೆ ಇಲ್ಲಿ ಗುಂಡಪ್ಪನವ್ರು ಹೇಳ್ತಾರೆ, ಕೆಲವರಿಗೆ ಈ ಆನಂದ ಎಲ್ಲಿ ಹುಡ್ಕೊಳ್ತಾರೆ ಅಂದರೆ ಹಿಂಸೆ ಮಾಡೋದ್ರಲ್ಲಿ, ದ್ವೇಷ ಮಾಡೋದ್ರಲ್ಲಿ. ನಿಜವಾಗ್ಲೂ ಇದರಲ್ಲಿ ಆನಂದ ಇದೆಯಾ? ಅದ್ರ ಬಗ್ಗೆನೇ ಕಗ್ಗ ಏನಂತ ನೋಡೋಣ. ಜಗದ ಸೊಗದ ರಸಿಕೆಯ ಫಲ ನೋಡು ಬರಿ ಕಲಹ, ಮೃಗಗಳ ವೇಷಗೊಳಲಿಪ್ಪುದಿನ್ನೇನು, ಮುಗಿಯುವುದು ಕಾಳ್ಗಿಚ್ಚು ವನಬೂದಿಯಾದಂದು, ಹಗೆತನವು ಮಂತು ಬಿಡು ಮಂಕುತಿಮ್ಮ. ನಾಗಲೇ ಹೇಳಿದಾಗ ಮನುಷ್ಯ ಆನಂದವನ್ನ ಈ ವ್ಯಕ್ತಿ, ವಸ್ತು, ವಿಷಯಗಳು ಇಲ್ಲಿ ಹುಡ್ಕೋಕ್ ಪ್ರಯತ್ನ ಮಾಡ್ತಾನೆ. ಈ ಮೂರೇ ಅದಕ್ಕೆ ಮಾಧ್ಯಮ ಅಂತ. ಈ ರೀತಿ ಎಲ್ಲರೂ ಕೂಡ ಅದು ಮಾಡ್ತೀವಿ ನಾವು. ಹೀಗೆ ಮಾಡಬೇಕಾದ್ರೆ ಕೆಲವೊಂದು ಸಲ ಅದು ಈ ದ್ವೇಷ, ಹಗೆತನಕ್ಕೆ ಕೂಡ ಒಂದು ದಾರಿಯನ್ನು ಮಾಡಿಕೊಡುತ್ತೆ ಅಂತ. ಎಷ್ಟೋ ಸಲ ನಮಗೆ ಇಷ್ಟ ಆಗಿರೋದನ್ನ ಪಡ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ರಿಗೆ ಬೇಜಾರಾಗುವ ಪರಿಸ್ಥಿತಿ ಬರುತ್ತೆ. ಹಾಗಿದ್ದಾಗ ಮನುಷ್ಯ ತನ್ನ ಒಂದು ಖುಷಿಯನ್ನೇ ಮೇಲಿಟ್ಟು ಅವ್ರಿಗೆ ಬೇಜಾರಾದ್ರೂ ಪರವಾಗಿಲ್ಲ ಅಥವಾ ದ್ವೇಷ ಮಾಡೋದನ್ನೇ ಅವನು ಮಾಡೇ ಮಾಡ್ತಾನೆ ಅಂತ. ಸೊ ಇದು ಮನುಷ್ಯನ ಒಂದು ಸಹಜ ಸ್ವಭಾವ ಇದು. ಆದರೆ ಗುಂಡಪ್ಪನವ್ರು ಹೇಳ್ತಿರೋ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ಉದಾಹರಣೆಗೆ ಕಾಡ್ಗಿಚ್ಚು ಈಗ ಏನು ಬರುತ್ತೆ, ಆ ಕಾಡ್ಗಿಚ್ಚು ನಂದು ಹೋಗ್ಬೇಕಂದ್ರೆ ಯಾವಾಗ ಇಡೀ ಕಾಡು ಸುಟ್ಟು ಹೋಗುತ್ತಲ್ಲ ಆವಾಗಲೇ ನಂದು ಹೋಗೋದದು. ಇಲ್ಲಾಂದರೆ ಕಾಡ್ಗಿಚ್ಚು ನಂದು ಹೋಗೋದು, ಉರಿತಾನೆ ಇರುತ್ತೆ, ಹೋಗ್ತಾನೆ. ಆದ್ದರಿಂದ ನಮ್ಮ ಆನಂದ ಪಡ್ಕೊಳ್ಳೋಕ್ಕೋಸ್ಕರ ನಾವು ಈ ಹಗೆತನವನ್ನು ಮಾಡಲೇಬೇಕು ಅನ್ನೋದಿಲ್ಲ. ಅದರಿಂದ ಯಾವ ಲಾಭವೂ ಇಲ್ಲ ಅಂತ. ಅದರಿಂದ ಹಗೆತನ ಬಿಟ್ಟರೆ ಆಗಲೇ ಸಿಗುವ ಆನಂದವೇ ಅದು ನಿಜವಾದ ಆನಂದ ಅಂತ ಹೇಳ್ತಾರೆ. ಅದರಿಂದ ನಾವು ಹಗೆತನವಿಲ್ಲದ ಆನಂದವನ್ನು ಹುಡುಕಬೇಕು ಅಂತ. ನಮಸ್ಕಾರಗಳು.